ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂದ ಹಾಗೆ ಪ್ರತಿ ಒಂದು ಮನುಷ್ಯನಿಗೂ ಒಂದು ಮನೆ ಕಟ್ಬೇಕಂತ ಭಾಳ ಆಸೆ ಇರ್ತಿದ್ದು. ಅದು ಬಡವನಾಗಿರ್ಲಿ ಶ್ರೀಮಂತನಾಗಿರ್ಲಿ, ಜಾಗ ಇಲ್ಲದವಂಗೆ ಜಾಗ ತಕ್ಕ ಮನೆ ಕಟ್ಟಬೇಕು. ಯಾಕಂದ್ರೆ ಜಾಗ ಇತ್ತಪ್ಪ ಅಂತ ಹೇಳಿದ್ರೆ ಮನೆ ಕಟ್ಟಲಿಕ್ಕೆ ದುಡ್ಡು ಇರೋದಿಲ್ಲ, ಬ್ಯಾಂಕಲ್ಲಿ ಲೋನ್ ಮಾಡಬೇಕು, ಗಟ್ಟಲೆ ಬ್ಯಾಂಕಿಗೆ ಅಲ್ದಾಡಿ ಲೋನ್ ಸಿಗುವವರೆಗೂ ನಮ್ಮ ಚಪ್ಪಲ್ ಸೌಂಡ್ ಇರ್ತಿದ್ದು. ಅದು ಮತ್ತು ಕೆಲಸದವ್ರು ಬರೋದಿಲ್ಲ, ಅವ್ರು ದಿವಸ ಬೆಳಗ್ಗೆ ಎದ್ಕೊಂಡು ಫೋನ್ ಮಾಡಬೇಕು, ಬರ್ರಿ ಅಣ್ಣ ಬರ್ತೀರಿ, ಬರ್ರಿ ಅಂತ ಫೋನ್ ಮಾಡಬೇಕು. ಕಟ್ಸ್ಕೊಂಡು ಅಷ್ಟು ತ್ರಾಸು, ಅಷ್ಟು ಟೆನ್ಷನ್ ಇರ್ತಿದ್ದು. ಇಡೀ ರಾತ್ರಿ ನಿದ್ರೆ ಬೀಳುವುದಿಲ್ಲ ಅವನಿಗೆ. ಹಂಗಾಗಬೇಕು, ಇದು ಹೀಗಾಗಬೇಕು, ಒಬ್ಬೊಬ್ರಿಗಂದು ಹೇಳಬೇಕು. ಅಕಸ್ಮಾತ್ ಮನೆ ಹತ್ರ ಇಲ್ಲ, ಕೆಲಸದವ್ರ ಹತ್ರ ಮನೆ ಬಿಟ್ಟಾಕೊಂಡು ಹೋಗ್ಬಿಡ್ತೆ ಅಂದರೆ ಆ ಮನೆ ಅನ್ನೋದು ಉಲ್ಟಾ ಮಾಡಿಬಿಡ್ತಾರೆ, ಅವ್ರಿಗೆ ಬೇಕಾದಂಗೆ ಮಾಡಿಬಿಡ್ತಾರೆ, ಈ ಓನರ್ಗೆ ಬೇಕಾದಂಗೆ ಮಾಡಿರೋದಿಲ್ಲ. ಅದಕ್ಕೆ ನಿಂತು ಕೆಲಸ ಮಾಡ್ಕೊಳ್ಬೇಕಾಗ್ತಿದ್ದು. ಇದು ಇಲ್ಲೇ ಬರಬೇಕು, ಇದು ಇಲ್ಲೇ ಆಗಬೇಕು, ಹೀಗೆ ಇದ್ರಲ್ಲವರು ಈ ಕೆಲಸದವ್ರು ಬರ್ತಿರೋ ಇಲ್ಲ, ಬರುವುದಿಲ್ಲ. ಇನ್ನು ವಾರದಲ್ಲೇ 2 ದಿವಸ ಬಂದರೆ 4 ದಿವಸ ಬರೋದೇ ಇಲ್ಲ. ಕೈಯು ಕಾಲಿಗೂ ಬಿದ್ದು ಕರೆಸ್ಕೊಂಡೆ ಕೆಲಸ ಮಾಡಿಸಿ ಒಂದು ಮನೆ ಕಟ್ಟು ಮೋಕಳಿಗೆ ಮಾಡುವವರೆಗೂ ಆ ಮನುಷ್ಯ ಅರ್ಧ ಆಯುಸ್ಸು ಆಗಿರ್ತೀಯ. ಜನ ಸಂಬಂಧಿಕರು ಮಾತಾಡೋದೇನು, ನೋಡೋ ಮಗ ಎಂಥ ಮನೆ ಕಟ್ಟ್ಯಾ, ಎಲ್ಲಿಂದ ದುಡ್ಡು ಮಾಡ್ದೇನ. ಮನೆ ಕಟ್ಸೋನೇ ಗೊತ್ತು ಮನೆ ಕಟ್ಟೋ ಪರಿಸ್ಥಿತಿ ಏನಂದರೆ ಎಷ್ಟು ಟ್ಯಾಂಕ್ಸೇನೋ ಎಷ್ಟು ನೋವು ಇರ್ತದೆ ಅಂತ ಹೇಳಿ. ಕೆಟ್ಟ ಕಣ್ ತಕ್ಕ ನೋಡೋರಿಗಲ್ಲ, ಬಾಯಿಗೆ ಬಂದಂಗೆ ಮಾತಾಡೋರಿಗಲ್ಲ. ಏನು ಮಾಡೋದು, ಹೇಳೋರು ಬಾಯಿ ಯಾವಾಗೂ ಮುಚ್ಚಕ್ಕಾಗೋದಿಲ್ಲ, ಹೇಳ್ತೀವಿ.